ಅನಾಥ ಮಗುವನ್ನ ದತ್ತು ಪಡೆದ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಚೆನ್ನಾಗಿ ಸಾಕಿದ್ಲು. ಆದರೆ ಆಸ್ತಿ ಮೇಲೆ ಕಣ್ಣು ಹಾಕಿದ ಪಾಪಿ ಮಗ ಕೈತುತ್ತು ಕೊಟ್ಟವಳ ಮೇಲೆ ಅಟ್ಟಹಾಸ ಮೆರೆದಿದ್ದಾನೆ. ತಾಯಿ ಹೃದಯ ಅಂತಾರಲ್ಲ, ಇದಕ್ಕೆ ನೋಡಿ. ಮಗ ಅನಿಸಿಕೊಂಡವ ಜುಟ್ಟು ಹಿಡಿದು ಹೊಡೆದ್ರೂ ತಾಯಿ ಆದವಳ ಬಾಯಲ್ಲಿ ಬರ್ತಿರೋ ಮಾತುಗಳಿವು. ಎಷ್ಟೇ ಆದ್ರೂ ಅವನು ನನ್ನ ಮಗ ಅಲ್ವಾ ಅಂತ. 9 ತಿಂಗಳು ಹೊರಲಿಲ್ಲ, ಕರುಳ ಸಂಬಂಧ ಹಂಚಿಕೊಂಡು ಹುಟ್ಲಿಲ್ಲ. ಆದ್ರೂ ಕರುಳ ಕುಡಿಯಂತೆ ಸಾಕಿದ್ದ ತಾಯಿಗೆ ಅದೆಂಥ ಶಿಕ್ಷೆ ಕೊಡ್ತಿದ್ದಾನೆ ನೋಡಿ. ಅನಾಥವಾಗಬೇಕಿದ್ದವನನ್ನ ತಂದು ಸಾಕಿ ಸಲುಹಿದ್ದಾಳೆ ಅನ್ನೋ ಮಮಕಾರವಿಲ್ಲದೆ ತಾಯಿ ಮೇಲೆಯೇ ಅಟ್ಟಹಾಸ ಮೆರೆದಿದ್ದಾನೆ. ಆಸ್ತಿ ಮಾರ್ತಾಳೆ ಅಂತ ತಾಯಿ ಮೇಲೆ ಅಟ್ಟಹಾಸ. ಆಧಾರ್ ಕಾರ್ಡ್ ಕೇಳಿದ್ದಕ್ಕೆ ಮನಸೋ ಇಚ್ಛೆ ತಡಿತ. ಇವನೇ ನೋಡಿ, ಹೆತ್ತವಳ ಮೇಲೆ ಅಟ್ಟಹಾಸ ಮೆರೆದ ಪಾಪಿ ಮಗ. ಹೆಸರು ಈಶ್ವರಂತ. ತನಗೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಲಾಳಘಟ್ಟದ ನೀಲಮ್ಮ ಶಿಶು ಇದ್ದಾಗಲೇ ದತ್ತು ಪಡೆದು ಜೋಪಾನ ಮಾಡಿದ್ಲು. ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಪ್ರೀತಿಯಿಂದ ನೋಡ್ಕೊಳ್ತಿದ್ಲು. ಆದ್ರೆ ಈಶ್ವರ್ ದೊಡ್ಡನಾಗ್ತಿದ್ದಂತೆ ಮಲಮಗನ ಬುದ್ಧಿ ತೋರಿಸೋದಕ್ಕೆ ಶುರು ಮಾಡಿದ್ದಾನೆ. ಎಲ್ಲಿ ಆಸ್ತಿ ಮಾರಾಟ ಮಾಡಿಬಿಡ್ತಾರೋ ಅಂತ ನೀಲಮ್ಮನ ಆಧಾರ್ ಕಾರ್ಡನ್ನೆಲ್ಲ ತನ್ನ ಬಳಿ ಇಟ್ಕೊಂಡಿದ್ದಂತೆ. ಹೀಗಾಗಿ ತನ್ನ ಆಧಾರ್ ಕಾರ್ಡ್ ಕೊಡು ಅಂತ ಕೇಳ್ತಿದ್ದಂತೆ ಕೆರಳಿ ಕೆಂಡವಾಗಿದ್ದಾನೆ. ಸಾಕಿ ಬೆಳೆಸಿದ ತಾಯಿ ಅನ್ನೋದನ್ನು ಮರೆತು ಮನಸೋ ಇಚ್ಛೆ ಥಳಿಸಿದ್ದಾನೆ. ಈ ಪಾಪಿ ಈಶ್ವರ್ಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ. 3 ಹೊತ್ತು ಬೀದಿ ಬೀದಿ ತಿರುಗಾಡ್ತಿದ್ದವ ತಾಯಿ ಮೇಲೆಯೇ ತಿರುಗಿ ಬಿದ್ದಿದ್ದ. ಹೀಗಾಗಿ ನೀಲಮ್ಮ ತನ್ನ ತಮ್ಮನ ಮನೆ ಸೇರ್ಕೊಂಡಿದ್ದಳು. ಅಲ್ಲಿಗೂ ಬಂದವ ಕೈ ತುತ್ತು ತಿನಿಸಿದವಳು ಅನ್ನೋದನ್ನು ನೋಡಿದ ಹಿಗ್ಗಾಮುಗ್ಗ ಥಳಿಸಿದ್ದಾನೆ. ನಂತರ ಮಚ್ಚಿ ಹಿಡ್ಕೊಂಡು ಅವಾಜ್ ಬೇರೆ ಹಾಕಿದ್ದಾನೆ. ಹೀಗಾಗಿ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕೇಳಿದೆ, ಕೊಡುದಿಲ್ಲ ಅಂದ. ಐಡೆಂಟಿ ಕಾರ್ಡ್ ಕೊಡು ಅಂದ್ರೆ ಅದು ಕೊಡಲಿಲ್ಲ, ಪಾಸ್ ಕೊಡು ಅಂದ್ರೆ ಅದು ಕೊಡಲಿಲ್ಲ, ATM ಕಾರ್ಡು ಅಂದ್ರೆ ಅದು ಕೊಟ್ಟಿಲ್ಲ. ಎಲ್ಲ ಅವನ ತಾವೇ ಅದೇ ಸರ್. ಕೊಡಿಕ್ ಹೋದ್ರೆ ನಾನು ಕೊಡುದಿಲ್ಲ, ಹೋಗಿ ತಮ್ಮನ ಕರ್ಕೊಬರ್ಬೇಕು ಅಂದ. ಕಲ್ಲಿನಂತ ಕೇಳಿಕೊಂಡು ಹೊರಬಿಟ್ಟ. ಅವನ ಜೊತೆಗೆ ಒಂದು ಹುಡುಗ ಬಂದಿತ್ತು. ಅವನೇ ಎಳ್ಕೊಂಡೋಗಿ ನನ್ನ ಮನೆಗೆ ಬಿಟ್ಟ. ಯಾರು? ಈಶ್ವರ. ನಾನು ತಂದು ಸಾಕೊಂಡಿದ್ಕೆ ನೋಡಿ ಇಷ್ಟು ಮಾಡ್ತಾವನೆ ಸರ್. ನಮ್ಮ ಮೈಸೂರಿಂದ ಸ್ವಂತ ಮಗನೇ ಆದ್ರೆ ನಾ ಈಗ ಬಿಟ್ಬಿಡಿಕಾದ್ರೆ ಸರ್. ಸ್ವಂತ ಮಗ ಆದ್ರೆ ನಾನು ಸಾಕಿ ಸಲುವಿಗೆ ನಮ್ಗೆ ಎಷ್ಟು ಹೊಟ್ಟೆ. ಒಟ್ನಲ್ಲಿ ಸಾಕಿ ಸಲುಹಿದ ತಾಯಿ ಅನ್ನೋದನ್ನು ನೋಡದ ಮಗ ರಾಕ್ಷಸನಾಗಿದ್ದಾನೆ. ಕೈ ತುತ್ತು ಕೊಟ್ಟವಳ ಮೇಲೆಯೇ ಕೈ ಎತ್ತಿದವನಿಗೆ ಪೊಲೀಸರು ಪಾಠ ಕಲಿಸಬೇಕಿದೆ. AT ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.